ಹರೇ ರಾಮ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿ ತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂಶಯ ತೇಜೋ ವಾರಿಮೃತ ಧರ್ಮೇಣ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं सर्वभूतहृदयं मुनिमानतोऽस्मि नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्. एतने अध्यायो हाँ ಗಂಧರ್ವರು ಪ್ರಾರ್ಥನೆ ಮಾಡ್ತಾ ಇದ್ರು. ನಾವು ವಯಂ ವಿಭೂತೆ ನಟನಾಟ್ಯ ಗಾಯಕಾಃ ಏನಾತ್ಮಸಾತ್ ವೀರ್ಯಬಲೋಜಸಾ ಕೃತಾಃ ಸ ಏಷಂತೋ ಭವತಾ ದಶಾಮಿಮಾಂ ಕಿಮುತ್ಪತಸ್ಥಃ ಕುಶಲಾಯ ಕಲ್ಪತೆ. ಗಂಧರ್ವರು ಹೇಳ್ತಾರೆ, ಪ್ರಭು, ನಿನ್ನ ಈ ಲೀಲೆಗಳನ್ನು ನಾವು ಕಂಡದ್ದನ್ನು ಕೇಳಿದ್ದನ್ನು ಎಲ್ಲವನ್ನು ಕೂಡ ನಾಟ್ಯ ರೂಪದಲ್ಲಿ ಅಥವಾ ನಾಟಕದ ರೂಪದಲ್ಲಿ ಗುಣಗಾನ ಮಾಡ್ತಾ ಇರುವವರು ನಾವು. ಅಂದ್ರೆ ನಮ್ಗೆ ಕಲೆಯೇ ಜೀವನ. ಸಂಗೀತದ ಮೂಲಕ, ಸಾಹಿತ್ಯದ ಮೂಲಕ, ಅನೇಕ ರೀತಿಯ ಚಿತ್ರಣದ ಮೂಲಕ ನಾವು ಬದುಕನ್ನ ಕಟ್ಟಿಕೊಳ್ತಾ ಇರುವವರು. ಆದ್ರೆ ಈ ದುಷ್ಟನಾದಂತಹ ಹಿರಣ್ಯಕಶಿಪು ನಮ್ಗೆ ಇಂಥ ನಮ್ಮ ಬದುಕನ್ನ ನಾವು ಕಟ್ಟಿಕೊಳ್ಳುವುದಕ್ಕೆ ಅವಕಾಶ ಕೊಡದ ಹಾಗೆ ತನ್ನ ತಾಕತ್ತು, ಸೇನೆ ಅಥವಾ ಪರಾಕ್ರಮದಿಂದ ನಮ್ಮ ಕಲೆಗಳಿಗೆಲ್ಲ ಕತ್ತರಿ ಹಾಕ್ಬಿಟ್ಟಿದ್ದ. ನಾವೇನು ಹಾಡುವಂಗಿಲ್ಲ, ಅವನು ಹೇಳಿದ್ ಮಾತ್ರ ಹಾಡ್ಬೇಕು. ಒಂದೇ ಮಾತ್ರ ಹೇಳ್ಬಾರ್ದು, ಇನ್ನೊಂದು ಯಾವುದು ಹೇಳ್ಬಾರ್ದು, ಮತ್ತೊಂದು ಯಾವುದು ಹೇಳ್ಬಾರ್ದು. ಆಜಾದಿ ತೋಡ್ ಜಾಯಂಗೆ ಆಜಾದಿ ಅದನ್ನ ಹೇಳಿ, ಅದನ್ನ ನೀವು ಭಾರತವನ್ನ ಒಡೆದಾಕಿ ಪೀಸ್ ಮಾಡಿ ಏನಾದ್ರೂ ಮಾಡಿ, ಯಾವ್ದನ್ ಬೇಕಾದ್ರೂ ಹೇಳ್ಬೋದು. ಇಂಥದ್ದು ಯಾವ್ದು ಹೇಳಲಿಕ್ಕಿಲ್ಲ. ನಮ್ಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಥವಾ ರಂಗಾಯಣ ಇಂಥದ್ದೆಲ್ಲ ನಮ್ಗೆ ಬೇಕಾದಾಗೆ ಅದರಲ್ಲಿ ಸತ್ಯವನ್ನೇ ಹೇಳಲಿಕ್ಕಿಲ್ಲ. ಎಲ್ಲ ಪೂರ್ವ ನಿಯೋಜಿತವಾದಂತಹ ಚಿತ್ರಣವನ್ನೇ ಅದರಲ್ಲಿ ಪ್ರಸ್ತುತಪಡಿಸಬೇಕು ಅನ್ನುವ ರೀತಿಯ ಒಂದು ಬಿಗುವಾದ ವಾತಾವರಣ ನಿರ್ಮಾಣ ಆಗಿತ್ತು. ಅದೀಗ ತಿಳಿಯಾಯಿತು. ನೀನು ಹದ್ದು ಬಸ್ತಿಗೆ ತಂದು ನಮ್ಮನ್ನೆಲ್ಲ ಬಿಡಿಸಿದ್ದಿ. ಕಿಮುತ್ಪತಸ್ಥ ಕುಶಲಾಯ ಕಲ್ಪತೆ. ಉತ್ಪತಸ್ಥ ದಾರಿ ಕೆಟ್ಟವನು ಎಂದಾದ್ರೂ ಕೂಡ ಕ್ಷೇಮದ ದಾರಿಯಲ್ಲಿ ಉಳಿತಾನ? ತುಂಬಾ ಒಳ್ಳೆ ಮಾತು. ನಮ್ಗೆ
ಇಡಿಯಂ ಆಗಿ ನಾವು ಬಳಸ್ಬೋದು. ಕಿಮುತ್ಪತಸ್ಥ ಕುಶಲಾಯ ಕಲ್ಪತೆ. ಕೆಟ್ಟ ದಾರಿಯಲ್ಲಿ ಹೆಜ್ಜೆ ಇಟ್ಟವನು ಎಂದಾದ್ರೂ ಕೂಡ ಸುಖವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಅವನ ಜೀವನದಲ್ಲಿ ಎಂದೂ ಕೂಡ ಸುಖವನ್ನು ಅವನು ಪಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ನಮಗೆ ಮರಳಿ ನಮ್ಮ ಸಹಜವಾದ ಬದುಕಿನ ಸ್ಥಿತಿಯನ್ನ ತಂದು ಕೊಟ್ಟಿದ್ದೆ, ಆದ್ರಿಂದಾಗಿ ನಿನಗೆ ಅನಂತ ಕೃತಜ್ಞತೆಗಳು ಅಂತ ಗಂಧರ್ವರು ತಮ್ಮ ದೈನಂದಿನ ಚಟುವಟಿಕೆಗೆ ಉಂಟಾದ ತೊಡಕನ್ನ ಪರಿಹರಿಸಿದ್ದಕ್ಕಾಗಿ ಕೃತಜ್ಞತಾ ಮಾತುಗಳನ್ನ ಆಡ್ತಾ ಇದ್ದಾರೆ. ಚಾರಣ ಊಚುಹು ಹರೇ ತವಾಂಗ್ರಿ ಪಂಕಜಂ ಭವಾಪವರ್ಗಮಾಶ್ರಿತ ಏಷ ಸಾಧುಹೃದಯಸ್ತಯಾಸುರ ಸಮಾಪಿಸ. ಏ ಹರಿ ನಾರಾಯಣ, ನಾವು ಈ ಸಂಸಾರದಿಂದ ಮೋಕ್ಷವನ್ನ ಕಲ್ಪಿಸುವಂತಹ ನಿನ್ನ ಚರಣಾಂಬುಜವನ್ನ ಆಸರೆಯಾಗಿ ನಂಬಿದವರು. ತವ ಅಂಘ್ರಿ ಪಂಕಜಂ, ಎಂಥದ್ದದು? ಭವಾಪವರ್ಗಂ, ಭವದಿಂದ ಅಪವರ್ಗ ಹೊರಕ್ಕೆ ಕರೆತರುವಂತಹ ವಿಶೇಷ ಶಕ್ತಿ ಉಳ್ಳದ್ದು. ಅಂಥ ಏಷ ಸಾಧುಹೃಚ್ಛಯ, ಈತ ಸಜ್ಜನರಿಗೆ ಕಂಟಕವನ್ನು ಉಂಟು ಮಾಡಿದ್ದ. ಅಂಟು ಪುರ್ಲೆ ತರ ನಮ್ಮನ್ನ ಬದುಕಲಿಕ್ಕೆ ಬಿಡ್ತಿಲ್ಲ. ಎಲ್ಲೋದ್ರೂ ಅವಂದೇ ಗಂಟು, ಅವಂದೇ ಹುಚ್ಚು. ಈ ಸ್ಥಿತಿಯಲ್ಲಿ ತ್ವಯಾ ಅಸುರ ಸಮಾಪಿತ, ಅಂತಹ ರಾಕ್ಷಸನ ನೀನು ಸಂಹರಿಸಿದ್ದಿ, ಅಂತಹ ದುಷ್ಟನನ್ನ ನೀನು ನಾಶಗೊಳಿಸಿದ್ದಿ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಅವರಿಗೂ ಕೂಡ ಅನೇಕ ಪ್ರಯಾಣಗಳು ಲೋಕದಿಂದ ಲೋಕಕ್ಕೆ ಹೋಗುವ ಮಧ್ಯಕ್ಕೆ ಇವನೊಬ್ಬ ಚೀನಾದ ಗೋಡೆ ತರ, ಆಚೆಗೆ ಹೋಗ್ಲಿಕ್ಕಿಲ್ಲ ಈಚೆಗೆ ಹೋಗ್ಲಿಕ್ಕಿಲ್ಲ ಅನ್ನೋ ತರ ಅಡ್ಡ ಗೋಡೆ ಇದ್ದ. ಯಕ್ಷ ಊಚುಹು, ಯಕ್ಷರು ಪ್ರಾರ್ಥನೆ ಮಾಡ್ತಾರೆ. ವಯಮನುಚರ ಮುಖ್ಯಾ ಕರ್ಮಭಿಸ್ತೆ ಮನೋಜ್ಞೈ ತೈಹ ವಿಹಿಸುತೇನ ಪ್ರಾಪಿತ ವಾಹಕತ್ವಂ ಅನುಗಣ ಪರಿತಾಪಂ ತತ್ಕೃತಂ ಜಾನತಾತೆ ನರಹರ ಉಪನೂತ ಪಂಚತಾಂ ಪಂಚತಾಂ ಆವೇಶ. ಅವನಿಗೆ 5 ಕೊಟ್ಟಿ ನೀನು ಅಂತ. ವಯಂ ಅನುಚರ ಮುಖ್ಯಾ, ನಾವು ನಿಮ್ಮ ಅನುಚರರು. ತೇ ಕರ್ಮಭಿಹಿ ಮನೋಜ್ಞೈಹಿ ಕರ್ಮಭಿಹಿ, ನಿನ್ನ ಲೋಕಕ್ಕೆ ಆಶ್ಚರ್ಯವನ್ನ ಹುಟ್ಟಿಸುವ, ಮನಸ್ಸಿಗೆ ಆಶ್ಚರ್ಯವನ್ನ ತಂದು ತೋರಿಸುವ ಕಾರ್ಯಗಳನ್ನ ನಾವು ಮೆಚ್ಚಿಕೊಂಡು ನಿನ್ನ ಸೇವೆ ಮಾಡ್ತಾ ಇದ್ದೇವೆ. ನಿನ್ನ ಸೇವೆ ಮಾಡುವ ಉದ್ದೇಶ ನಮಗೇನು ಬೇರೆ ಇಲ್ಲ, ನಿನ್ನ ಪ್ರೀತಿಯ ಸಂಪಾದನೆ. ಆದ್ರೆ ಈ ಸೇವೆ ಮಾಡ್ಲಿಕ್ಕೂ ಈ ದುಷ್ಟನ ಅಧಿಕ ಕರ, ಅತ್ಯಂತ ಹೆಚ್ಚಿನ ಟ್ಯಾಕ್ಸ್ ಅಥವಾ ಇನ್ಯಾವುದೋ ಒಂದು ರೀತಿಯ ಭಾರ ನಾವು ಹೊರಬೇಕಾಯ್ತು. ಸೇವಕರಿಗೆ ಈ ದುಃಖಕ್ಕೆ ಮೂಲ ಕಾರಣ ಆ ದೈತ್ಯ ಅಂತ ಗೊತ್ತಾದಾಗ ಏನೂ ಪ್ರತಿರೋಧ ಒಡ್ಲಿಕ್ಕಾಗದ ಅಸಹಾಯಕತೆ. ಈ ಅಸಹಾಯಕತೆಯಿಂದ 25ನೆಯ ತತ್ವವಾದವು ನರಸಿಂಹನೇ. ಅವನ ಹೆಸರು ಪಂಚವಿಂಶ ಅಂತ. ನರಸಿಂಹನಿಗೆ ಒಂದು ಸುಂದರವಾದ ಹೆಸರು ಪಂಚವಿಂಶ ಅಂತ. ಯಾವ ರೂಪಕ್ಕೂ ಹೇಳ್ಬೋದು ಇಲ್ಲಿ ಅವನು, ಯಾಕೆಂದ್ರೆ ಅದು ಮುಕ್ತಾಯ ಆಗುದಲ್ವಾ, ಕೊನೆ ಮಾಡುದಲ್ವಾ ರೂಪ. ನರಸಿಂಹ ಅಂದ್ರೆ ಪ್ರಳಯ ಕಾಲ ಅಲ್ವಾ, ಕೊನೆಯಲ್ಲಿ ಅಂತ ಎಲ್ಲ ಮುಕ್ತಾಯ ಆಗುದು ಕೊನೆಗೆ ಅವನಲ್ಲಿ ಲೀನವಾಗುತ್ತೆ ಅನ್ನೋ ದೃಷ್ಟಿಯಿಂದ 25ರ ಸಂಖ್ಯೆಯಿಂದ ಪ್ರತಿಪಾದ್ಯನಾದ ನರಸಿಂಹನೇ, ನೀನು ಈ ದೈತ್ಯನ ದೇಹವನ್ನು ಪಂಚತಾಂ ಉಪನೀತಃ, ನೀನು 5 ಪಾಲು ಮಾಡಿಬಿಟ್ಟಿ. ಮಣ್ಣಿಗೆ ನೀರಿಗೆ, ಗಾಳಿಗೆ ಬೆಂಕಿಗೆ, ಆಕಾಶವನ್ನ ಆಕಾಶಕ್ಕೆ. ಉಪನೀತಃ 5ಕ್ಕೆ ಕೊಟ್ಟು ಬಿಟ್ಟೆ. ಅಂದ್ರೆ ಅವನು ತನ್ನ ಶರೀರವನ್ನು ಕಳ್ಕೊಂಡ ಅಷ್ಟೇ, ಇದನ್ನೇ ಹೇಳಿದ್ದು. ಅವನ ಶರೀರವನ್ನ 5 ಭಾಗಗಳಾಗಿ ಹಂಚಿಬಿಟ್ಟೆ. ಅಂದ್ರೆ ಇದು ಒಂದು ತತ್ವ. ಪ್ರಕೃತಿಯ ಪ್ರತಿಯೊಂದು ವಸ್ತುವು ಕೂಡ ನಾಶವಾಯಿತು ಅಂದ್ರೆ ಅದು ನಾಶವಾಗುವುದಿಲ್ಲ, ಇಲ್ಲವಾಗುವುದಿಲ್ಲ, ಅಲ್ಲಲ್ಲಿಗೆ ಹೋಗಿ ಸೇರುತ್ತೆ. ಅದರ ಮೂಲದ್ರವ್ಯ ಎಂದೂ ನಾಶವಾಗುವುದಿಲ್ಲ.
ನಮ್ಮ ತಲೆಯಲ್ಲಿ ಏನು ಅಂದ್ರೆ ಸೃಷ್ಟಿ ಆಗುವಾಗ ಅದು ಬರುತ್ತೆ, ಸೃಷ್ಟಿ ಆಗುವ ಪ್ರಳಯ ಆಗುವ ಕಾಲಕ್ಕೆ ಇಲ್ಲವಾಗುತ್ತೆ. ಇಲ್ಲವಾಗುವ ಅನ್ನುವ ಮಾತೇ ಅಸಂಬದ್ಧ. ಇದ್ದದ್ದು ಇಲ್ಲವಾಗುವುದು ಹೇಗೆ, ಇಲ್ಲವಾದದ್ದು ಇರುವಂತಾಗುವುದು ಹೇಗೆ? ನನ್ನ ಹತ್ರ ಒಂದು ಕೋಡಿದೆ, ಅದರಿಂದ ನೀನು ಚುಚ್ಚಿ ಬಿಡ್ತೇನೆ ಅಂತಂದ್ರೆ ಆಯ್ತಾಯ್ತು, ಪರವಾಗಿಲ್ಲ, ನೀನ್ ಕೋಡು ಪರವಾಗಿಲ್ಲ, ನೀನ್ ಚುಚ್ಚುವುದು ಪರವಾಗಿಲ್ಲ, ಏನಾದ್ರೂ ಮಾಡು. ಇಲ್ಲದೆ ಇರುವ ಕೋಡಿನಿಂದ ಚುಚ್ಚುವುದು ಹೇಗೆ? ಸಾಯಿಸ್ತೇನೆ ಅಂತ ಕೋಲು ಕಟ್ಕೋಬೇಕಷ್ಟು ತಲೆ ಮೇಲೊಂದು. ಅಲ್ಲ, ಕಾಣದ ಕೋಡಿದೆ ಅಹಂಕಾರದ್ದು, ಅದು ಬೇರೆ, ಅದು ಸಾಯಿಸುತ್ತೆ ಅನ್ನೋದು ಸತ್ಯ. ಆದ್ರೆ ಲಿಟರಲಿ ಚುಚ್ಚಿ ಸಾಯಿಸುವುದಂತೂ ಅಸಾಧ್ಯ. ಯಾಕಂದ್ರೆ ಅದು ಇಲ್ಲ, ಅದು ಕಾಣ್ಲಿಕ್ಕೆ ಮಾತ್ರ ಇರುದು, ಇರ್ಲಿಕ್ಕಿಲ್ಲ ಅಂತ. ಅಥವಾ ಇರ್ಲಿಕ್ ಮಾತ್ರ ಇದೆ, ಕಾಣ್ಲಿಕ್ಕಿಲ್ಲ ಅಂದ್ರೆ ನೀವು ಈ ಇಂಗ್ಲಿಷನ್ನೆಲ್ಲ ಅಂದ್ರೆ ವಿದೇಶದ ಇಂಗ್ಲಿಷನ್ನೆಲ್ಲ ವಿದೇಶದಲ್ಲಿ ಮಾತಾಡಿ, ಇಲ್ಲಿ ತಕ್ಕಂತೆ ಮಾತಾಡಿದ್ರೆ ನಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ನಿಮ್ಮ ಭಾಷೆಯನ್ನು ಸ್ವಲ್ಪ ಸರಳ ಮಾಡಿ ಅಂತ ಮತ್ತೆ ಕೇಳಬೇಕಾಗತ್ತೆ. ಅದಾಗಿ ಪಂಚವಿಂಶ ಮತ್ತು ಪಂಚತ ಅನ್ನೋ ಈ ಎರಡು ಶಬ್ದಗಳನ್ನು ಬಳಸಿದ ಉದ್ದೇಶ ಏನು ಅಂದ್ರೆ, ಸಂಖ್ಯಾಶಾಸ್ತ್ರಕ್ಕೂ ತತ್ವಜ್ಞಾನಕ್ಕೂ ಅವಿನಾಭಾವವಾದ, ಅನನ್ಯವಾದ, ನಿಶ್ಚಿತವಾದ ಒಂದು ಸಂಬಂಧವನ್ನ ಹೇಳುತ್ತದು. ಅದು 5 5 ಆಗತ್ತೆ ಹೊರತು 5 4 ಆಗುದಿಲ್ಲ, 5 3 ಆಗುದಿಲ್ಲ. ನಾಳೆ ವಾಪಸ್ ಹಾಕುವಾಗ, ಈಗ ನಮ್ಮಲ್ಲಿ ಸಾಮಾನ್ಯ ಹೊಂಡ ತೋಡಿದ್ರೆ ವಾಪಸ್ ಮಣ್ಣು ಅದಕ್ಕೆ ಹಾಕುವಾಗ ಒಂಚೂರು ಕಮ್ಮಿ ತರ ಕಾಣಿಸುತ್ತದು. ಆದ್ರೆ ಅದು ಸೂಕ್ಷ್ಮ ಏನು ಅಂತಂದ್ರೆ, ಆ ಮಣ್ಣಿನ ಎಡೆಯಲ್ಲಿ ಅನೇಕ ತರದ ಪ್ರಾಣಿಗಳು ಗೂಡು ಕಟ್ಕೊಂಡು ಇನ್ನೇನು ಆಗಿ ಮಧ್ಯದಲ್ಲಿ ತುಂಬಿಕೊಂಡಿರುತ್ತೆ. ನನ್ಗೆ ಇನ್ನೊಂದು ಅನುಭವ ಇದೆ, ಏನು ಅಂದ್ರೆ, ಅನ್ನ ಚೆನ್ನಾಗಿ ಬೆಂದು ಅಲ್ಲೇ ಗಂಜಿ ಇಂಗಿ ಹೋದದ್ದಾದ್ರೆ, ನೀವು ಅದರ ಒಂದು ಹೆಂಟೆಯನ್ನ ತಟ್ಟೆಗೆ ಹಾಕೊಂಡು ಬಿಡಿಸಿದ್ರೆ ಇಷ್ಟನ್ನ ಆಗುತ್ತದು. ಹಾಕುವಾಗ ಇಷ್ಟೇ ಕಾಣುತ್ತೆ, ಬಿಡಿಸಿದ್ರೆ ಇಷ್ಟ ಆಗುತ್ತನ್ನ. ಇದು ಹೇಗೆ ಅಂದ್ರೆ, ಮೊದಲು ಬಿಡಿಸಿದ ಅನ್ನದ ಹಾಗಿರುತ್ತೆ ಭೂಮಿಯಲ್ಲಿ, ತೆಗೆದ ಮೇಲೆ ಅದರದ್ದೆಲ್ಲ ಎಡೆಗಳು ಹೋಗಿ ವಾಪಸ್ ಹಾಕುವಾಗ ಆ ಗಾಳಿಯ ಅಂಶ ಹೋದದ್ರಿಂದ ಆ ಹೊಂಡದಲ್ಲಿ ನೀರು, ಅದು ಮಣ್ಣಿನ ಭಾರ ಇನ್ನು ಜಾಗ ಉಳಿಯಿತು ಅಂತನ್ನುವ ಹಾಗೆ ಕಾಣುತ್ತೆ. ಅಷ್ಟೇ ಬಿಟ್ರೆ ವಸ್ತುಗಳು ಇಲ್ಲವಾಗುವುದು ಅಂತ ಇಲ್ವೇ ಇಲ್ಲ. ವಸ್ತುಗಳು ಇದ್ದೇ ಇರುತ್ತೆ, ರೂಪಾಂತರಗೊಳ್ಳುತ್ತೆ, ಮಾರ್ಗಾಂತರವನ್ನ ಸೇರುತ್ತೆ, ಸ್ಥಳಾಂತರಗೊಳ್ಳುತ್ತೆ, ಅಥವಾ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗುತ್ತೆ. ಪ್ರಳಯ ಅಂದ್ರೆ ಅರ್ಥ ಪ್ರಕೃಷ್ಟತ್ವೇನ ಲೀನಗೊಳ್ಳುವುದು. ಅತ್ಯಂತ ಸೂಕ್ಷ್ಮ ಸ್ಥಿತಿಗೆ ಹೋಗುವುದನ್ನ ಪ್ರಳಯ ಅಂತೇವೆ, ಅತ್ಯಂತ ಸ್ಥೂಲ ಸ್ಥಿತಿಗೆ ಬರುವುದನ್ನ ಸೃಷ್ಟಿ ಅಂತೇವೆ. ನಮ್ಮ ಕ್ರಿಯೆಗೆ ಉಪಯೋಗ ಆಗುವಂತಾದಾಗ ಲೋಟೆ, ಅದನ್ನ ನೀರಿಗಾಗಿ ಕುಡಿಲಿಕ್ಕೆ ಬಳಸಬಹುದು, ಇದು ಅರ್ಥಕ್ರಿಯಾಕಾರಿ. ಆದ್ರೆ ಲೋಟೆ ತೂತಾಗಿ ಪುಡಿಯಾಗಿ ಅದು ಭೂಮಿಯಲ್ಲಿ ಮಣ್ಣಾಗಿ ಹೋಯ್ತು ಅಂದ್ರೆ, ನಾಳೆಯಿಂದ ಲೋಟೆಯ ನೀರು ತರುವ ಕಾರ್ಯಭಾರದಲ್ಲಿ ಆ ವಸ್ತುವಿನಿಂದ ಯಾವುದೇ ಉಪಯೋಗ ಇಲ್ಲ. ಹಾಗಂತ ಹೇಳಿ ಲೋಟೆ ಇಲ್ಲ ಅಂದ್ರೆ ಲೋಟೆಯ ಆಕಾರದಲ್ಲಿ ಇಲ್ಲ ಅಂತ ಅಷ್ಟೇ ಅರ್ಥ ಹೊರತು, ಲೋಟೆಯಲ್ಲಿರುವ ಪ್ರತಿಯೊಂದು ಕಣವೂ ಕೂಡ ಭೂಮಿಯಲ್ಲಿ ಲೀನವಾಗುತ್ತೆ, ಭೂಮಿಯಲ್ಲಿ ತನ್ನ ಮೂಲ ಸ್ಥಿತಿಗೆ ಹೋಗಿ ಸೇರುತ್ತೆ, ಮಣ್ಣಲ್ಲಿ ಮಣ್ಣಾಗುತ್ತೆ. ಆದ್ರಿಂದ ಪಂಚವಿಂಶ ಅಂತ ಸ್ತೋತ್ರ ಮಾಡಿದ್ದು 25 ಕೂಡ ಪ್ರಳಯ ಆದ್ಮೇಲೂ 25 ಉಳಿಯತ್ತೆ. ಪಂಚ ಅಂತ ಅನ್ನೋದು ಪಂಚರೂಪ ಅಥವಾ ಪಂಚತಾಂ ಆವಿವೇಶ ಅಂತ ಅನ್ನೋದು ಅದು ಹಾಗೇನೆ ಮೂಲ ಸ್ಥಿತಿಯಲ್ಲಿ ಇರುವುದನ್ನ, ಅದು ನೀವು ಭಾಗವತ ಓದಿದ್ರೆ ಗೊತ್ತಾಗುತ್ತೆ. ಇದನ್ನ ನಾವು ಯಾರು ಕಲ್ಪಿಸಿ ಹೇಳ್ಬೇಕಾದಿಲ್ಲ. ಇದು ಯಾವುದು ಕೂಡ ಕಿಸೆಯಿಂದ ತೆಗೆದು ಹೇಳಿದ ಮಾತಲ್ಲ. ಇದು ನೇರವಾಗಿ ವ್ಯಾಸರೇ ಆ 3ನೇ ಸ್ಕಂದದಲ್ಲಿ ಹೇಳಿ ಬಿಟ್ಟ ಮಾತು. ಅಂದ್ರೆ ಅವ್ರು ಹೇಳಿದ್ದಾರೆ, ನಾವು ಬಿಟ್ಟಿದ್ದೇವೆ. ಒಂದ್ ಕೆಲಸ ಅವ್ರು ಮಾಡಿದ್ರೆ ಒಂದ್ ಕೆಲಸ ನಾವು ಮಾಡಿದೀವಿ ಅಷ್ಟೇ. ಹಾಗಾಗಿ ಅವ್ರು ಹೇಳುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಗೆ ಸಿಂಪಲ್ ಒಂದು ಅಂಶ ಹೇಳುದಾದ್ರೆ, ನಾಶ ಅಂತ ಶಬ್ದ ಬಳಸ್ತೇವೆ ಸಂಸ್ಕೃತದಲ್ಲಿ. ಅದರ ಧಾತು ಏನು? ಏನಾಯ್ತು ಹಾಗಂದ್ರೆ? ಇಲ್ಲ ಅಂತ ಹೇಳಿದ್ದಲ್ಲ, ಕಾಣುತ್ತಿಲ್ಲ ಅಂತ ಹೇಳಿದ್ದು. ಕಾಣದಾಗುವುದು ನಾಶ ಹೊರತು ಇಲ್ಲವಾಗುವುದು ನಾಶ ಅಲ್ಲ. ಇನ್ನು ಸರ್ಜತಿ, ಸರ್ಜನ, ಈ ಯಾವ ಧಾತು? ಸೃಜ ವಿಸರ್ಗ. ವಿಸರ್ಗ ಅಂದ್ರೆ ಒಳಗಿದ್ದದ್ದನ್ನು ಹೊರಗೆ ಹಾಕುದು.
ದೇವರ ಒಳಗಿದ್ದದ್ದನ್ನ ಹೊರಗೆ ಹಾಕುವುದು ಸೃಷ್ಟಿ. ಅಂದ್ರೆ ಒಳಗೆಲ್ಲೋ ಇತ್ತು, ಅದು ಹೊರಗೆ ಬಂತಷ್ಟೇ ಬಿಟ್ಟು ಇಲ್ಲದೆ ಇರುವುದು ಸೃಷ್ಟಿ ಆದದ್ದಲ್ಲ. ಅಜ್ಞಾನ ಅಂದ್ರೆ ಏನು ಅಂದ್ರೆ, ಅಜ್ಞಾನ ಅಂದ್ರೆ ಅದು ನಮಗೆ ತಿಳಿಯದಂತೆ ಮರೆಮಾಚಿತ್ತು. ಸೃಷ್ಟಿ ಆಯ್ತು ಅಂದ್ರೆ ಅದರ ತಿಳುವಳಿಕೆ ಬಂತು, ಓ ಈ ವಸ್ತು ಇದೆ. ಆದ್ರೆ ಅದನ್ನ ನಾವೇ ತಯಾರಿಸ್ಲಿಕ್ಕಾಗಲ್ಲ, ತಯಾರಿಸ್ಲಿಕ್ಕೆ ಒಬ್ಬ ಬೇಕು. ಭಗವಂತ ಅದರ ಪರ್ಮಿಟೇಷನ್ ಕಾಂಬಿನೇಷನ್ ಏನು, ಸತ್ವರದ ಸಮಕ್ಕೆ ಹೇಗೆ ಸೇರ್ಬೇಕು, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶಗಳು ಹೇಗೆ ಹೇಗೆ ಮಿಕ್ಸ್ ಆದ್ರೆ ಏನೇನಾಗುತ್ತೆ, ಅದರ ಮೂಲ ವಿಜ್ಞಾನ ಅವನಿಗೆ ಗೊತ್ತಿದೆ. ಅದು ಮೂಲ ಪ್ರಕೃತಿಯಿಂದ ಹೊರತಂದು ಅವ್ಯಕ್ತದಿಂದ ವ್ಯಕ್ತಗೊಳಿಸುವುದೇ ವ್ಯಕ್ತಾವ್ಯಕ್ತ ಸನಾತನಃ ಅಂತ ದೇವರಿಗೊಂದು ಹೆಸರು. ಅವ್ಯಕ್ತವಾಗಿರುವಂತಹ ವಸ್ತುವನ್ನ ಅವ್ಯಕ್ತ ಸ್ಥಿತಿಯಲ್ಲಿ ಇರಿಸ್ತಾನೆ, ವ್ಯಕ್ತವಾದ ವಸ್ತುವನ್ನ ವ್ಯಕ್ತ ಸ್ಥಿತಿಗೆ ಅಂದ್ರೆ ವ್ಯಕ್ತಗೊಳ್ಬೇಕಾದದನ್ನ ವ್ಯಕ್ತ ಸ್ಥಿತಿಗೆ ತರ್ತಾನೆ. ಹಾಗಾಗಿ ನಶ ಅದರ್ಶನೆ ಸೃಜ ವಿಸರ್ಗೆ. ಈ ಇಲ್ಲವಾಗುವುದು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪದವೇ ಇಲ್ಲ. ನಾಶ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಕಾಣದಾಗುವುದು ಅಂತ ಅರ್ಥ ಹೊರತು ಹೊಸದಾಗಿ ಇಲ್ವೇ ಇಲ್ಲ ಅಂತ ಆಯ್ತು ಅಂತಿಲ್ಲ, ಅಥವಾ ಹೊಸದಾಗಿ ಬರುವುದು ಅಂತಿಲ್ಲ. ಕಾಣದ್ದು ಕಾಣಿಸುವುದು ಸೃಷ್ಟಿ, ಕಾಣಿಸ್ತಾ ಇರುವುದು ಕಾಣದಾಗುವುದು ಲಯ. ಇದು ಎರಡೇ ಇರುವುದು. ಅದಕ್ಕೋಸ್ಕರ ಪಂಚವಿಂಶ ನೋಡಿ, ಸಾಯುವುದು ಅಂತ ಹೇಳ್ಬೋದಿತ್ತು, ಪಂಚತಾಂ ಉಪನೀತಃ. ನೀನೇನ್ ಮಾಡಿದಿ ಹಿಂದೆ 5 5ಕ್ಕೆ ತಳ್ಳಿದಿ, 5 5 ವಿಭಾಗಗೊಳಿಸಿದ್ದಿ. ಇದು ಯಾಕಂದ್ರೆ ಅವನು ಲಯಕರ್ತ ಅಲ್ವಾ, ನರಸಿಂಹ ಅಂತಂದ್ರೆ ಲಯಕಾರಕ ಅವನು. ಹಾಗಾಗಿ ಲಯ ಮಾಡುವನಾದ್ರಿಂದಾಗಿ ನೀನು 5 5 ವಿಭಾಗ ಮಾಡಿ ಅಲ್ಲಲ್ಲಿ ಈ ಮನೆಯಲ್ಲಿ ಅಡಿಗೆ ಎಲ್ಲ ಮುಗಿದ ಮೇಲೆ ಅಮ್ಮ ಏನ್ ಮಾಡ್ತಾಳೆ, ಒಂದಿಷ್ಟು ಉದ್ದಿನ ಬೇಳೆ ತೆಗ್ದಿಟ್ಟಿರ್ತಾಳೆ, ಕಡಲೆ ಬೇಳೆ ತೆಗ್ದಿರ್ತಾಳೆ. ಅದ್ರಲ್ಲಿ ಬೆಸ್ಟ್ ಎಕ್ಸ್ಟ್ರಾ ಆಯ್ತು ಅಂತಂದ್ರೆ ವಾಪಸ್ಸು ಸಾಂಬಾರ್ ಡಬ್ಬಿಗೆ ಎಲ್ಲ ವಾಪಸ್ ಮೂಲ ಸ್ಥಿತಿಗೆ ಸೇರಿಸಿರ್ತಾಳೆ. ಅಂದ್ರೆ ಅಭ್ಯಾಸ ಇದ್ದವ್ರು ಮಾಡಿದ್ರೆ ವಾಪಸ್ ಸೇರಿಸಿರ್ತಾರೆ. 3 ದಿವಸ ತಿಂಗಳಿಗೆ ಮಾಡೋರು ಅಂತ ಆದಾಗ ಅವ್ರ ಪರಿಸ್ಥಿತಿಯಲ್ಲಿ ಅದೆಲ್ಲ ಅಲ್ಲಲ್ಲೇ ಇರುತ್ತೆ. ಮತ್ತೆ 3 ದಿವಸ ಅದಕ್ಕೆ ಸೃಷ್ಟಿನೇ, ಪ್ರಳಯ ಇಲ್ವೇ ಇಲ್ಲ. ಸ್ವಲ್ಪ ಮಧ್ಯದಲ್ಲಿ ವಾಪಸ್ ಮತ್ತೆ ಅದು ಮೂಲಕ್ಕೆ ಬರ್ಬೇಕು ಅಂದ್ರೆ ಮೂಲ ಗೊತ್ತಿದ್ದವರೇ ಬರ್ಬೇಕು. ಹಾಗೆ ಪ್ರತಿಯೊಂದು ವಸ್ತುವು ಕೂಡ ಅದರದ್ದೇ ಆದ ಒಂದು ಯಥಾಸ್ಥಿತಿಗೆ ತಳ್ಳಲ್ಪಡುವುದು ಅಂತ ಅನ್ನೋದು ಕೂಡ ಅತ್ಯಂತ ನಾಜೂಕಾದ ತಿಳುವಳಿಕೆಯಿಂದ ಕೂಡಿದ್ರೆ ಮಾತ್ರ. ಇಲ್ಲಾಂದ್ರೆ ಕೆಲವೊಮ್ಮೆ ಏನು ಅಂದ್ರೆ, ಬೇಳೆ ಹಾಕುವಾಗ ವಾಪಸ್ಸು ಹೆಸರು ಬೇಳೆ ಇದ್ದಕ್ಕೆ ಕಡಲೆ ಬೇಳೆ ಹಾಕಿ, ಕಡಲೆ ಬೇಳೆನ ಹೆಸರು ಬೇಳೆ ಜೊತೆ ಮಿಕ್ಸ್ ಮಾಡಿ ಆಮೇಲೆ ಅದನ್ನ ಪಾಯಸ ಮಾಡಿದ ಅಂದ್ರೆ ತಿನ್ನೋನ್ ಕಥೆನೇ ಬೇರೆ. ಹೆಸರು ಬೇಳೆ ಉದ್ದಿನ ಬೇಳೆ ಸೇರಿ ಅದು ಕೊನೆಗೆ ಡೋಕ್ಲಾನೋ ಪಾಕ್ಲಾನೋ ಟೂಕ್ಲಾನೋ ಏನೋ ಒಂದು ಆಗಿರುತ್ತೆ, ಯಾರಿಗೂ ತಿನ್ಲಿಕ್ಕಾಗದ ಹಾಗೆ. ಹಾಗಾಗಿ ಪಂಚವಿಂಶ ಅಂತ ಸ್ತೋತ್ರ ಮಾಡುತ್ತಾ, ಅಂದ್ರೆ ಅವ್ರು ಯಾಕೆ ಹಾಗೆ ಸ್ತೋತ್ರ ಮಾಡಿದ್ರು ಅಂದ್ರೆ, ಯಕ್ಷ ಮಾಡುವ ಸ್ತೋತ್ರ ಇದು. ಯಕ್ಷರು ಕೂಡ ಏನೇನೋ ಯಕ್ಷಿಣಿ ವಿದ್ಯೆಗಳಲ್ಲಿ ಏನೇನೋ ಮಾಡ್ತಾರೆ. ಇದು ಒಂದು ಒಳ್ಳೆ ಮಾತು. ಏನೇ ಸೃಷ್ಟಿಯಾದ್ರೂ ಕೂಡ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರುತ್ತೆ ಹೊರತು ಇಲ್ಲದೆ ಇರುವುದು ಬರುದಲ್ಲ. ಅವರು ಕೂಡ ಯಕ್ಷ ವಿದ್ಯೆಯನ್ನ ಕಲ್ತವರು, ಅವರು ಎಲ್ಲೋ ಬೇರೆ ಕಡೆ ಅಡಗಿಸಿಟ್ಟಂತಹ ನೋಟನ್ನ ಹೊರಗೆ ತರ್ತಾರೆ ಹೊರತು ನೋಟನ್ನ ಅವರೇ ಸ್ವತಃ ಸೃಷ್ಟಿ ಮಾಡೋರಲ್ಲ. ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ಮೂಲ ಸ್ಥಿತಿಯಲ್ಲಿ ಇದ್ದದ್ದನ್ನ ಅದನ್ನ ಪರ್ಮಿಟೇಷನ್ ಕಾಂಬಿನೇಷನ್ ಜೋಡಿಸಿ ತರ್ತಾನೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದ ಯಕ್ಷರಲ್ಲಿ ಸೃಷ್ಟಿಯ ಪ್ರಕ್ರಿಯೆ ಇಲ್ಲ. ಸೃಷ್ಟವಾದ ವಸ್ತು ಎಲ್ಲೋ ಅಡಗಿದ್ದದ್ದನ್ನ ಹೊರಗೆ ತಂದು ಅದನ್ನ ಪ್ರಕಟಗೊಳಿಸ್ತಾರೆ. ಆದ್ರಿಂದ ನಾವೆಲ್ಲ ಯಕ್ಷವಿದ್ಯೆ ಏನಪ್ಪಾ, ನೀನು ಪಂಚವಿಂಶ, ನೀನು ಪಂಚತಾಮುಪೈತಿ, ನೀನು ಪಂಚತ್ವವನ್ನ ತಂದು ಕೊಡುವವನು, ಸರಿಯಾಗಿ ಅಲ್ಲಲ್ಲಿಗೆ ವಿಭಾಗ ಮಾಡಿ ಕೊಡೋನು ನೀವು. ನಾವು ಸುಮ್ಮನೆ ಕಣ್ಕಟ್ಟು ಮಾಡಿ ಎಲ್ರಿಗೇನೋ ಆಶ್ಚರ್ಯ ಬರುವ ಹಾಗೆ ಒಂದಿಷ್ಟು ಕಣ್ಣ ಮುಂದೆ ಅವರ ಕಣ್ಣಿಗೆ ಕಾಣದಂತೆ ಮಾಡ್ತೇವೆ ಹೊರತು ಕಾಣುವಂತೆ ಮಾಡುವ ತಾಕತ್ ನಮಗಿಲ್ಲ. ಅದು ನೀನೇ ಮಾಡುವವನು ಅಂತ ಒಂದು ರೀತಿಯಲ್ಲಿ ದೇವರ ನೈಜವಾದ ಸೃಷ್ಟಿಯ ಮಹತ್ವವನ್ನ ಈ ರೀತಿ ಸ್ತೋತ್ರ ಮಾಡ್ತಾರೆ. ಇಲ್ಲಿಂದ ಮುಂದೆ ಕಿಂ ಪುರುಷಾಹ ವಯಂ ಕಿಂ ಪುರುಷಾಸ್ತ್ವಂತು ಮಹಾಪುರುಷ ಈಶ್ವರ ಅಯಂ ಪುರುಷೋ ನಷ್ಟೋ ಭಿಕ್ಷತಸ್ಸಾಗುದರ್ಯತ. ನಾವು ಕಿಂ ಪುರುಷರು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈ ಕಿಂ ಪುರುಷರು ಅಂದ್ರೆ ಇದ್ದಾರ ಅವರು ಅಂತ ಒಂಥರ ಕೇಳು. ಕಿಂ ಪುರುಷ ಅವರು ಅಂತವ್ರು ಒಬ್ರು ಇದ್ದಾರಾ ಅಂತ ಪ್ರಶ್ನೆಗೆ ಯೋಗ್ಯರಾದವರು ಅಂತ ಕಾಣುವುದೇ ಇಲ್ಲ ಯಾವತ್ತು ಅಂತ. ನಾವು ಕಿಂ ಪುರುಷರು, ನೀನು ಮಹಾಪುರುಷ.
ನಮ್ಗೆ ಇರುವಿಕೆಗೆ ಅರ್ಥವೇ ಇಲ್ಲ. ಅವರು ಇದ್ರ ಓ ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು ನಮ್ಗೆ ಅನ್ನುವ ಸ್ಥಿತಿಯಲ್ಲಿ ಇರುವವರು ನಾವು ಕಿಂಪುರುಷರು ಅಂದ್ರೆ. ಈ ಕಿಂಪುರುಷ ಅಂತ ಆ ಶಬ್ದ ಬಳಸಿದ್ದರ ಹಿನ್ನೆಲೆಯೇ ವಯಂ ಕಿಂಪುರುಷಾಹ, ನಾವು ಇವರು ಒಬ್ರು ಪುರುಷರ, ಇವರಿಗೂ ಒಂದು ಅಸ್ತಿತ್ವ ಇದೆಯಾ ಅಂತ ಇತಿಹಾಸದ ಕಾಲಗರ್ಭದಲ್ಲಿ ಕಳೆದು ಹೋಗುವರು. ಆದರೆ ಆ ಕಾಲವನ್ನೇ ಗರ್ಭವಾಗಿಸಿಕೊಂಡು ಎಲ್ಲವನ್ನ ಗರ್ಭದಲ್ಲಿ ಇಟ್ಟುಕೊಳ್ಳುವವನು ಮಹಾಪುರುಷ ನೀನು. ಹಾಗಾಗಿ ನೀನು ಮಹಾಪುರುಷ, ನಾವು ಕಿಂಪುರುಷ. ಅಯಂ ಕುಪುರುಷ, ಇವನಿದ್ದಾನಲ್ಲ ಈ ದುಷ್ಟ ಹಿರಣ್ಯ ಕಶಿಪು, ಇವನು ಕಿಂಪುರುಷನೂ ಅಲ್ಲ ಮಹಾಪುರುಷನೂ ಅಲ್ಲ, ಇವನು ಕುಪುರುಷ. ಕು ಅಂದ್ರೆ ಕುತ್ಸಿತ, ಕೆಟ್ಟ ಪುರುಷ. ಇವನು ಇಲ್ಲದೆ ಇದ್ರೆ ಒಳ್ಳೇದಿರುತ್ತೆ, ಇವನು ಇದ್ರೇನೆ ರಗಳೆ, ಇವನಿದ್ರೇನೆ ಉಪದ್ರ, ಇವನಿದ್ರೇನೆ ಲೋಕಕ್ಕೆ ಹಾನಿ. ಹಾಗಾಗಿ ಇವನು ಕುಪುರುಷ. ಅಯಂ ಕುಪುರುಷ ನಷ್ಟ. ನೋಡಿ ಇಲ್ಲಿ ಮತ್ತೆ ನಷ್ಟ ಅನ್ನೋ ಶಬ್ದ ಬಳಸಿದ್ರು. ನಷ್ಟ ಅಂದ್ರೆ ಏನು? ಅವನೇ ಮತ್ತೆ ರಾವಣನಾಗಿ ಬರುದು, ಅವನೇ ಮತ್ತು ಶಿಶುಪಾಲನಾಗಿ ಬರುದು, ಅವನೇ ಮತ್ತೆ ವಾಪಸ್ಸು ಜಯ ವಿಜಯರಾಗಿ ಭಗವಂತನ ಬಾಗಿಲನ್ನು ಇವತ್ತಿಗೂ ಕಾಯ್ತಾ ಕೂತಿದ್ದಾರೆ. ನಷ್ಟವಾದದ್ದು ಯಾವುದು ನಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ? ಹಾಗಾದ್ರೆ ನಷ್ಟ ಅನ್ನೋ ಶಬ್ದಕ್ಕೆ ನಾವು ಹೇಳುವ ಅರ್ಥದಲ್ಲಿ ಅರ್ಥವೇ ಇಲ್ಲ. ನಷ್ಟ ಶಬ್ದಕ್ಕೆ ಇಲ್ಲವಾಗುವುದು ಅನ್ನುವ ಅರ್ಥವನ್ನ ಹೇಳಲಿಕ್ಕೆ ಬರುವುದೇ ಇಲ್ಲ. ನಷ್ಟ ಶಬ್ದ ಅನ್ನೋದು ಕಾಣದಾಗುವುದು, ಮರೆಯಾಗುವುದು, ಅಂತರ್ಧಾನಗೊಳ್ಳುವುದು, ತಿರೋಹಿತವಾಗುವುದು. ಏನ್ ಶಬ್ದ ಹಾಕಿದ್ರು ಕೂಡ ಇಲ್ಲವಾಗುವುದು ಅನ್ನೋ ಅರ್ಥ ಹೇಳಲಿಕ್ಕೆ ಬರುವುದಿಲ್ಲ. ಈ ಆವಿರ್ಬಭೂವ ಏನರ್ಥ? ಆವಿರ್ಬಭೂವ ಅಂದ್ರೆ ಆವಿರ್ಭವಿಸಿತು ಅಂದ್ರೆ ಎಲ್ಲೋ ಮಣ್ಣಿನಡಿಯಲ್ಲಿ ಗಣಪತಿಯ ವಿಗ್ರಹ ಇತ್ತು, ಮಳೆ ಬಂದು ಅದು ಆವಿರ್ಭವಿಸಿತು. ಎಲ್ಲೋ ಇದ್ದದ್ದೇ ಆವಿರ್ಭವಿಸುವುದು ಹೊರತು ಇಲ್ಲದೆ ಇದ್ದದ್ದು ಬಂದು ಅಲ್ಲಿ ಒಂದು ಅಂದ್ರೆ ವಸ್ತು ಸ್ಥಾಪನೆ ಆಗೋದು ಸಾಧ್ಯವೇ ಇಲ್ಲ. ಉದ್ಭವ ಅಂದ್ರೆ ಏನರ್ಥ? ಉದ್ಭವ ಗಣಪತಿ, ಉದ್ಭವ ಲಿಂಗ. ಉದ್ಭವ ಲಿಂಗ ಅಂದ್ರೆ ಏನು? ಇರ್ಲೇ ಇಲ್ಲ, ಈಗ ನಮ್ ಕಣ್ಮುಂದೆನೆ ಟೊಕ 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 ಅಂತ ಮ್ಯಾಜಿಕ್ ಆಯ್ತು ಅಂತ ಅರ್ಥ ಅಲ್ಲ. ಯಾವುದು ಜಾತ್ರೆಯಲ್ಲಿ ಒಂದ್ ಮಗು ಅಳ್ತಾ ಇತ್ತು. ಅಳುವಾಗ ಯಾರೋ ಪಕ್ಕದವ್ರು ಕೇಳಿದ್ರು, ಯಾರ ಮಗು ಇದು, ಯಾರಪ್ಪ ನೀನು? ಅದ್ ಪಕ್ಕದವನು ಹೇಳ್ದ, ಇಲ್ಲ ಸ್ವಾಮಿ, ಅದು ಈಗ ಮಣ್ಣು ಭೇದಿಸಿ ಉದ್ಭವ ಆಯ್ತು. ಕರೆಕ್ಟ್, ತುಂಬಾ ಚೆನ್ನಾಗಿ ಹೇಳಿದ್ದಿ. ಇಲ್ಲೇ ಪಕ್ಕದಲ್ಲಿ ನಮಗೆ ಕಂಕನಾಡಿ ಇದೆ, ಬೇಗ ಹೋಗೋಣ, ಬಸ್ಸು ಬೇರೆ ಆಧಾರ್ ಕಾರ್ಡ್ ಫ್ರೀ ಇದ್ರೆ ಅದು ಆಗುತ್ತೆ ಅಂತ ಕರ್ಕೊಂಡು ಹೋಗುದಾಗತ್ತೆ. ಕಡಿಮೆ ಚಾರ್ಜ್ ಅಲ್ಲಿ ವ್ಯವಸ್ಥೆ ಮಾಡ್ತೀನಿ, ನಿನ್ನ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು, ಸರ್ಕಾರಿ ವ್ಯವಸ್ಥೆಯಲ್ಲೇ ನಿಂಗೆ ಕಡಿಮೆ ಬೆಲೆಯಲ್ಲಿ ಮಾಡಿಸೋಣ. ನಾವ್ ಹೇಳ್ತೇವ ಇಲ್ಲು? ಯಾವ್ದಾದ್ರು ಒಂದು ವಸ್ತು ಇದ್ದಕ್ಕಿದ್ದಾಗೆ ಮಣ್ಣು ಭೇದಿಸಿ ಮಗು ಹುಟ್ಟಿತು ಅಂದ್ರೆ ನಾವು ದೊಡ್ಡ ಆಸ್ಪತ್ರೆನೇ ಸೇರಿಸ್ಬೇಕು ಅಂದ್ಕೋತೀವಿ. ಸಣ್ಣ ಸಣ್ಣದು ಸಾಕಾಗುದಿಲ್ಲ. ಯಾಕೆಂದ್ರೆ ಇವನ್ ಅಲ್ಲೋದ್ರೆ ಡಾಕ್ಟ್ರಿಗೂ ಹುಚ್ಚಿಡಿಸ್ತಾನ ಅವನು. ಡಾಕ್ಟ್ರೇ ಮದ್ದು ತಗೊಂಡ್ರ ಅಂತ ಕೇಳ್ತಾನ ಒಬ್ಬ ಬಂದ ತಕ್ಷಣ. ಡಾಕ್ಟರ್ ಒಮ್ಮೆ ಕಂಗಾಲಾಗ್ತಾರೆ. ನೀವು ಪಕ್ಕದವ್ನು ನೆನಪಿಸ್ತಾರೆ, ನೀವು ಬಂದಿರೋದು ಹುಚ್ಚಾಸ್ಪತ್ರೆಗೆ. ಹಾ ಸರಿ ಸರಿ, ಮದ್ದು ತಗೊಂಡೆಪ್ಪ, ನೀನು ಎಲ್ರಿಗೂ ಮದ್ದು ಸರಿಯಾಗಿ ಕೊಡ್ತಿದ್ಯಾ ಅಂತ ಕೇಳಿದ್ರೆ ಅವನು ಇವನನ್ನ ನಾರ್ಮಲ್ ಅನ್ಕೋತಾನೆ. ಇವನು ವಾಪಸ್ ನೀನೇನೋ ಹೀಗ್ ಮಾತಾಡ್ತಿದ್ಯಾ, ನಾನ್ ಮದ್ದು ಕೊಡೋನು. ನೋಡಿ ಸಾರ್, ಇವರಿಗೆ ಹುಚ್ಚಿಡ್ದಿದೆ ಅಂತ ಎಲ್ಲರೂ ತಿಳ್ಕೊಂಬರ್ತಾನ ಅವನು. ಹಾಗಾಗಿ ಇವನು ಕುಪುರುಷ, ಅತ್ಯಂತ ದುಷ್ಟ, ನಷ್ಟನಾದದ್ದು ಹೇಗೆ ಅಂತಂದ್ರೆ ನೀನು ಅವನನ್ನ ಮೂಲ ಸ್ಥಿತಿಗೆ ಕಳುಹಿಸಿದ್ರಿಂದಾಗಿ. ಶಾಪಗ್ರಸ್ತನಾಗಿ ಬಂದವನಿಗೆ ನೀನು ಮತ್ತೆ ಮೂಲ ಸ್ವರೂಪವನ್ನ ಕಲ್ಪಿಸಿ ಮತ್ತೆ ಅವನನ್ನ ಶಾಪದಿಂದ ವಿಮುಕ್ತನನ್ನಾಗಿಸಿ ಮನೆಯ ಬಾಗಿಲನ್ನ ಕಾಯುವುದಕ್ಕೆ ಅವನನ್ನ ಸೇರಿಸಿಕೊಂಡಿದ್ದಿ. ಧಿಕ್ಕೃತಃ, ನೀನವನನ್ನ ಧಿಕ್ಕರಿಸಿ, ಧಿಕ್ಕರಿಸುವುದು ಅಂದ್ರೆ ಕೊಲ್ಲುವುದು ಅಂತಾನೆ ಅರ್ಥ. ಅತ್ಯಂತ ದೊಡ್ಡದಾದ ಜ್ವಾಲೆಗೆ ಒಂದು ಹಾತೆ ಯಾವ ರೀತಿಯಿಂದ ಅದರ ಬೆಳಕನ್ನ ಅಥವಾ ಜ್ವಾಲೆಯನ್ನ ನಂದಿಸಬಹುದು, ಕೊನೆಗೊಳಿಸಬಹುದು? ಸಾಧ್ಯವೇ ಇಲ್ಲ. ಎಲ್ಲ ಮಾತಲ್ಲೂ ಒಂದು ಗಮನಿಸಬೇಕಾದದ್ದು, ಕುಪುರುಷರಿಗೆ ಬಾಳಿಲ್ಲ, ದುಷ್ಟರಿಗೆ ಜೀವನ ಇಲ್ಲ, ಕೆಟ್ಟವರಿಗೆ ಉಳಿಗಾಲ ಇಲ್ಲ. ಎಷ್ಟರೇ ಹೇಳ್ಬೋದು ಅಷ್ಟನ್ನೆಲ್ಲ ನೆನಪಿಸ್ಕೊಳ್ಳಿ.
ನಮ್ಗೇನ್ ಅನ್ಸುತ್ತೆ ಅಂದ್ರೆ ಇವರೆಲ್ಲ ಕೆಟ್ಟತನ ಮಾಡಿಯೂ ಹೇಗ್ ಬದುಕ್ತಾರೆ, ಈಗ ನಮ್ಗೆ ಬದುಕಿದ ಹಾಗೆ ಕಾಣಿಸ್ತಿದೆ ಅಷ್ಟೇ. ಮತ್ತೆ ನಮ್ಗೆ ಯಾವ್ದೋ ಒಂದ್ ಕೆಟ್ಟದಾಯ್ತು ಅಂದ ತಕ್ಷಣ ಅವ್ರು ಕೆಟ್ಟವ್ರು ಆಗ್ಬೇಕಾಗಿಲ್ಲ. ಭಗವಂತನ ಅಸ್ತಿತ್ವಕ್ಕೆ ಅವರು ಧಕ್ಕೆ ತರುವಂತವ್ರಾದ್ರೆ ಮಾತ್ರ ಅವ್ರು ಕೆಟ್ಟವ್ರು ಅಂತ. ಯಾವ್ದೋ ನಮ್ಗ್ ತೊಂದ್ರೆ ಮಾಡಿದ್ರು, ನಮ್ಗ್ ಉಪದ್ರ ಮಾಡಿದ್ರೆ ಅವ್ನು ಬೇರೆಯವ್ರಿಗೆ 100 ಜನಕ್ಕೆ 100 ತರ ಉಪಕಾರ ಮಾಡ್ತಾನೆ. ಅವರೆಲ್ಲ ಹೊಗಳ್ತಾರೆ. ನಾವು ಮಾತ್ರ ಬೈತಾ ಇದ್ದೇವೆ ಅಂದ್ರೆ ಇವ್ರು ಅನ್ಕೋತಾರೆ ಇವನಿಗೆ ಏನೋ ಗಿಟ್ಲಿಲ್ಲ ಕಾಣುತ್ತೆ, ಏನೋ ಕೇಳಲಿಕ್ಕೆ ಹೋಗಿರ್ತಾನೆ ಬಕೆಟ್ ಪಾರ್ಟಿ, ಆದ್ರೆ ಅವ್ನು ತೂತು ಮಾಡಿ ಕಳಿಸ್ಬಿಟ್ಟಿರ್ತಾನೆ ಬಕೆಟ್, ಅದಕ್ಕೆ ಇವನಿಗೆ ಸಿಟ್ಟು ಬಂದ್ಬಿಟ್ಟಿದೆ ಅಂತ ಅವನನ್ನೇ ಬೈಕೋತಾರೆ ಹೊರತು ಅವರನ್ನೇನು ದೂರುದಿಲ್ಲ. ಯಾಕಂದ್ರೆ ಒಂದು ವ್ಯಕ್ತಿಯ ಗುಣಧರ್ಮಗಳನ್ನ ಒಬ್ಬ ವ್ಯಕ್ತಿಗೆ ಆಗುವ ಒಳಿತು ಕೆಡುಕಿನಿಂದ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇವನ್ ಹಾಗಲ್ಲ, ಇವನು ಕುಪುರುಷ, ಇವನು ಅತ್ಯಂತ ಕಠಿಣನಾದ ಕೆಟ್ಟ ಮನುಷ್ಯ, ಕೆಟ್ಟ ರೀತಿಯಿಂದ ಜೀವನವನ್ನು ನಡೆಸಿದವ. ಅದರಿಂದಾಗಿ ನಿನ್ನ ಕೈಯಿಂದ ಅವನು ಹತನಾಗಿದ್ದಾನೆ, ನೀನು ಅವನನ್ನ ಧಿಕ್ಕಾರ ಮಾಡಿ ಅವನನ್ನು ನಷ್ಟಗೊಳಿಸಿದ್ದಿ. ಅದರಿಂದಾಗಿ ಸಾಧುಗಳೆಲ್ಲ ನಿನ್ನನ್ನ ಬಹಳ ಪ್ರೀತಿಸ್ತಾರೆ. ಅವರೆಲ್ಲ ನೀನು ಬರ್ಬೇಕು, ನಮ್ ಜೊತೆಗಿರ್ಬೇಕು, ನಮಗೆಲ್ಲ ಸಹಾಯಕನಾಗಿ ನೀನು ನಮ್ಮನ್ನ ರಕ್ಷಿಸ್ಬೇಕು ಅಂತೆಲ್ಲ ಕೇಳಿಕೊಳ್ತಾರೆ ಅಂತ ಹೀಗೆ ಕಿಂಪುರುಷರು ಪ್ರಾರ್ಥನೆ ಮಾಡ್ತಾರೆ. ಮುಂದೆ ನಮ್ ಬೆಂಬಿಡದ ಬೇತಾಳಗಳು ಪ್ರಾರ್ಥನೆ ಮಾಡ್ತಾರೆ. ಅದು ಬೆನ್ನಿಗೆ ಅಂಟ್ಕೊಂಡಿರುತ್ತೆ, ಅದನ್ನಾಗಿ ಇದು ಬೆಂಬಿಡದ ಅಂತ ಹೇಳುದು. ವೇತಾಳ ಊಚುಹು ಅಂತ ಮುಂದೆ ಬರುತ್ತೆ. ಮತ್ತೆ ಅದನ್ನ ನಾಳೆ ಆಗ್ಲಿಕ್ಕಿಲ್ಲ, ನಾಳಿದ್ದು ಆಗ್ಲಿಕ್ಕಿಲ್ಲ, ಅದರ ನಾಳಿದ್ದು ಆಗ್ಲಿಕ್ಕಿಲ್ಲ, ಅದರ ನಾಳಿದ್ದು ಆಗತ್ತೆ. ಹ ಸರಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಃ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್, ಅಧರ್ಮಸ್ಯ ಪರಾಭವಃ. ಸದ್ಭಾವನಾತ್ ಪ್ರಾಣಪ್ರದಾಂ ಭೂಯಾತ್ ವಿಶ್ವಸ್ಯ ಮಂಗಳಂ. ಶ್ರೀ ಹರಿಪ್ರಿಯತಾಂ.